ಗೌತಮ ಮಹರ್ಷಿಯ ಪತ್ನಿಯಾಗಿದ್ದಂತಹ ಅಹಲ್ಯೆಗೆ ರಾಮ ಶಾಪ ವಿಮೋಚನೆಗೊಳಿಸಿದ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೀವಿ. ಯಾರು ಈ ಅಹಲ್ಯೆ? ಈಕೆ ಯಾಕೆ ಶಾಪಗ್ರಸ್ತಗೊಂಡಿದ್ಲು? ರಾಮನಿಂದ ಹೇಗೆ ಆಕೆ ಶಾಪ ವಿಮೋಚನೆಯಾದ್ಲು? ಅಹಲ್ಯೆ ಬಹಳ ಸುಂದರಿ. ಅಹಲ್ಯೆ ಮತ್ತು ಇಂದ್ರರ ನಡುವೆ ಒಂದು ಸಮಾಗಮ ಆಗತ್ತೆ. ಆ ಶಾಪದ ಮೇಲೆ ಪ್ರಶ್ನೆ ಇರೋದು. ಈಗ ದಾಂಪತ್ಯ ಸುಖ ಸಿಗದೇ ಇದ್ದಿದ್ದರಿಂದಾಗಿ ಅಹಲ್ಯೆ ಜಾರಿದಳು. ಕೊಡುವ ಶಾಪದಲ್ಲಿ ಏನಂದ್ರೆ ಪ್ರಸಿದ್ಧವಾದ ಕಥೆ ಬೇರೆ ಇದೆ, ರಾಮಾಯಣ ಮೂಲದಲ್ಲಿ ಕಥೆ ಬೇರೆ ಇದೆ. ಯಾರಿಗೂ ಕಾಣಿಸ್ಕೊಳ್ಳೇ ಇಲ್ಲ ಅಂತ, ದೇವತೆಗಳಿಗೂ ಕಾಣಿಸ್ಕೊಳ್ಳದೆ ಇರುವಷ್ಟು ಅದೃಶ್ಯಳಾದ್ಲು ಅಂತ ಬರುತ್ತೆ. ಹೆಣ್ಣಿನ ಶೀಲಕ್ಕೆ ಸಂಬಂಧಪಟ್ಟಂತೆ ಇಂಥದ್ದು ಬಂದಾಗ ಹೆಣ್ಣು ಹೀಗೆ ವರ್ತಿಸ್ತಾಳೆ. ಅವಳು ರಾಮನಿಗೆ ನಮಸ್ಕಾರ ಮಾಡಲು ಈ ಥರದ ಕಥೆ ಇದೆಯಲ್ಲ, ಇಲ್ಲ ಹಾಗಿಲ್ಲ. ಮೂಲದಲ್ಲಿ ಯಾರಿಗೂ ಕಾಣಿಸದೇ ಇದ್ದ ತನಗೆ ಇವರಿಗೆ ಕಾಣಿಸ್ಕೋಬೇಕು ಅಂತ ಅನ್ನಿಸ್ತಲ್ಲ, ಆದರೆ ಮೂಲ ಅದಕ್ಕಿಂತ ಬಹಳ ಭಿನ್ನವಾಗಿದೆ ಮತ್ತು ಅದೇ ಚೆನ್ನಾಗಿದೆ ಅದು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಮ್ಮ ಸತ್ಯ ಮಿಥ್ಯ ವಿಶೇಷ ಸರಣಿಯ ಪ್ರಮುಖ ರೂವಾರಿಯಾದಂತಹ ಜಗದೀಶ್ ಶರ್ಮ ಸಂಪ ಅವರು ಎಂದಿನಂತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ವಿದ್ವತ್ಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರು ಇವತ್ತು ಸಹ ಮುಂದುವರಿಸಲಿದ್ದಾರೆ. ಜಗದೀಶ್ ಶರ್ಮ ಸಂಪ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸಂಪ ಅವರಿಗೆ. ನಮಸ್ತೆ. ಸೊ ಕಳೆದ ಹಲವಾರು ಸರಣಿಗಳಲ್ಲಿ ನಾವು ರಾಮಾಯಣದ ಅನೇಕ ವಿಚಾರಗಳನ್ನು ಅನೇಕ ಆಯಾಮಗಳಲ್ಲಿ ನೋಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದಕ್ಕೆ ನಿಮ್ಮ ಉತ್ತರಗಳು ಸಹ ನಮ್ಮ ವೀಕ್ಷಕರನ್ನು ಬಹಳವಾಗಿ ಆಕರ್ಷಿಸಿತ್ತು. ಸೊ ಇವತ್ತಿನ ಸರಣಿಯಲ್ಲಿ ನಾನು ಆರಂಭ ಮಾಡುವಂಥದ್ದು ಅಂತಂದರೆ ಅಹಲ್ಯೆಯ ವಿಚಾರವನ್ನು. ಗೌತಮ ಮಹರ್ಷಿಯ ಪತ್ನಿಯಾಗಿದ್ದಂತಹ ಅಹಲ್ಯೆಗೆ ರಾಮ ಶಾಪ ವಿಮೋಚನೆಗೊಳಿಸಿದ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಅಹಲ್ಯೆ ಅನ್ನುವಂಥ ಪದ ಸಾಕಷ್ಟು ಜನಗಳಿಗೆ ಪರಿಚಿತವಾದಂತಹ ಪದ. ಆದರೆ ಯಾರು ಈ ಅಹಲ್ಯೆ? ಈಕೆ ಯಾಕೆ ಶಾಪಗ್ರಸ್ತಗೊಂಡಿದ್ಲು? ರಾಮನಿಂದ ಹೇಗೆ ಆಕೆ ಶಾಪ ವಿಮೋಚನೆಯಾದ್ಲು ಅನ್ನುವಂಥದ್ದನ್ನು ನೀವು ನಮ್ಮ ವೀಕ್ಷಕರಿಗೆ ವಿವರಿಸೋದಾದರೆ. ಅದೇ, ಅಹಲ್ಯೆ ಬಹಳ ಪ್ರಸಿದ್ಧವಾದ ವ್ಯಕ್ತಿ ರಾಮಾಯಣದಲ್ಲಿ. ಅಹಲ್ಯೆ ಬಗ್ಗೆ ಬಹಳ ಪುಸ್ತಕಗಳು ಬಂದಿವೆ, ಬಹಳ ಮಾತುಕತೆಗಳು ಇವೆ. ಅಹಲ್ಯೆಯನ್ನು ಇತ್ತೀಚಿನ ದಿನಗಳಲ್ಲಿ ಅಹಲ್ಯೆಯ ಜಾಗದಿಂದ ನೋಡಬೇಕು ಅನ್ನೋ ತರಹದ ಒಂದು ವಾದ ಸರಣಿ ಕೂಡ ಇದೆ. ಅಂದರೆ ಗೌತಮ ಮಹರ್ಷಿಯ ಪತ್ನಿ ಅಹಲ್ಯೆ ಒಬ್ಬ ಕಾಡಿನಲ್ಲಿದ್ದ ತಪಸ್ಸು ಮಾಡಿಕೊಂಡಿದ್ದ ಒಬ್ಬ ಋಷಿ, ಇನ್ನೊಂದು ಕಡೆಗೆ ಅತಿಲೋಕ ಸುಂದರಿ ಅವಳು. ಅಹಲ್ಯೆ ಬಹಳ ಸುಂದರಿ. ಇದನ್ನು ನೋಡಿದಾಗ ಹಲವರು ಅವಳಿಗೆ ಒಂದು ದಾಂಪತ್ಯದ ಸೌಖ್ಯ ಅನ್ನೋದು ಗೌತಮರಿಂದ ಸಿಕ್ಕಿಲ್ಲ ಅನ್ನೋ ತರಹದ ಒಂದು ಮಾತುಕತೆಗಳನ್ನು ಇಟ್ಟುಕೊಂಡು ಅಹಲ್ಯೆಯನ್ನು ನೋಡಿರೋದಿದೆ. ಈಗ ಅಹಲ್ಯೆ ಬದುಕಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಇಂದ್ರನ ಜೊತೆಗೆ ಅವಳೊಂದು ಸಂಬಂಧ ಬೆಳೆಸ್ತಾಳೆ ಅಂತ. ಇಂದ್ರ ಬರ್ತಾನೆ ಗೌತಮ ಋಷಿಯ ವೇಷ ಧರಿಸ್ಕೊಂಡು ಒಂದು ದಿನ, ಗೌತಮರು ಇಲ್ಲದೇ ಇದ್ದಾಗ. ಆಗ ಅಹಲ್ಯೆ ಮತ್ತು ಇಂದ್ರರ ನಡುವೆ ಒಂದು ಸಮಾಗಮ ಆಗತ್ತೆ ಅವರಿಬ್ಬರದ್ದು ಅಂತ. ಅದು ಒಂದು ಸಲ ಸಮಾಗಮ. ಅದು ಆಗ್ತಾ ಇದ್ದಾಗೇ ಗೌತಮರು ಹಿಂದಿರುಗಿ ಬರ್ತಾರೆ. ಇಂದ್ರನಿಗೆ ಅಹಲ್ಯೆಗೆ ಅವರು ಶಾಪ ಕೊಡ್ತಾರೆ. ಅಲ್ಲಿ ಆ ಶಾಪದ ಮೇಲೆ ಪ್ರಶ್ನೆ ಇರೋದು. ಈಗ ಪ್ರಶ್ನೆ ಇರೋದು ಏನು ಅಂತ ಅಂದರೆ, ಈಗ ಇಂದ್ರ ಬಯಸಿ ಬಂದಿದ್ದ ಅನ್ನೋದು ಸರಿ ಇಂದ್ರನ ಕಡೆಯಲ್ಲಿ. ಆದರೆ ಅಹಲ್ಯೆ ಅಂತ ನೋಡಿದಾಗ ಅಹಲ್ಯೆಯಿಂದ ಸಹಾನುಭೂತಿಯಿಂದ ನೋಡಬೇಕು ಅನ್ನೋ ಒಂದು ಹೊಸ ವಾದ ಕೂಡ ಇವತ್ತಿದೆ. ದಾಂಪತ್ಯ ಸುಖ ಸಿಗದೇ ಇದ್ದಿದ್ದರಿಂದಾಗಿ ಅಹಲ್ಯೆ ಜಾರಿದಳು ಅಂತ ಅನ್ನೋ ತರಹದ್ದು. ಅದು ಬಿಟ್ಟು ನಾವು ಕಥೆಯಲ್ಲಿ ಅಂತ ಮುಂದುವರಿಯೋದಾದರೆ, ಈ ಅಹಲ್ಯೆ ಮತ್ತು ಇಂದ್ರರ ಸಮಾಗಮ ಆದಾಗ ಇಬ್ಬರಿಗೂ ಶಾಪ ಕೊಡ್ತಾರೆ ಗೌತಮರು. ಕೊಡುವ ಶಾಪದಲ್ಲಿ ಏನಂದರೆ ಪ್ರಸಿದ್ಧವಾದ ಕಥೆ ಬೇರೆ ಇದೆ, ರಾಮಾಯಣ ಮೂಲದಲ್ಲಿ ಕಥೆ ಬೇರೆ ಇದೆ. ಪ್ರಸಿದ್ಧವಾದ ಕಥೆಯಲ್ಲಿ ಅಹಲ್ಯೆ ಕಲ್ಲಾದಳು ಅಂತ, ಶಿಲೆಯಾದಳು ಅಂತ ಇದೆ. ಆ ಶಿಲೆಗೆ ರಾಮನ ಪಾದಸ್ಪರ್ಶ ಆದಾಗ ಅವಳು ಮತ್ತೆ ರೂಪ ತಳೆದಳು ಅನ್ನೋದು ಜನಜನಿತವಾದ ಕಥೆ. ಮೂಲದ ಕಥೆಯಲ್ಲಿ ಹಾಗಲ್ಲ. ಮೂಲದಲ್ಲಿ ಗೌತಮರು ಅವಳಿಗೆ ಕೊಡುವ ಶಾಪ ಏನು ಅಂತ ಅಂದರೆ, ಯಾರಿಗೂ ಕಣ್ಣಿಗೆ ಕಾಣಿಸಿಕೊಳ್ಳದೇ ಇರುವಂಥ ಅದೃಶ್ಯಳಾಗಿರುವಂಥ ಶಾಪ ಕೊಡ್ತಾಳೆ. ಯಾರ ಕಣ್ಣಿಗೂ ಕಾಣಿಸ್ಬಾರದು, ನೀನು ಪರಿತಾಪ ಪಡ್ತಾ ಇರಬೇಕು ನೀನು ಅಂತ. ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಅಂತ. ಅಷ್ಟು ಕಾಲ ನೀನು ಪಶ್ಚಾತ್ತಾಪದಲ್ಲಿ ಇರಬೇಕು, ತಪ್ಯಂತಿ ಅಂತ, ಪರಿತಾಪ ಪಡ್ತಾ ಇರಬೇಕು ಅಂತ. ಒಂದು ದಿನ ರಾಮ ಬಂದಾಗ ನಿನಗೆ ಶಾಪ ವಿಮೋಚನೆ ಆಗತ್ತೆ ಇದರಿಂದ ಅಂತ ಅವ್ರು ಹೇಳ್ತಾರೆ. ಅಂದರೆ ನೀನು ಪರಿಶುದ್ಧಳಾಗುತ್ತಿ, ಆಗ ಮತ್ತೆ ನೀನು ನನ್ನನ್ನು ಸೇರ್ತೀಯ ಅಂತ ಗೌತಮರು ಶಾಪ ಕೊಡ್ತಾರೆ. ಶಾಪದಲ್ಲಿ ಅದರ ನಿವಾರಣೆಯೂ ಸೇರಿಕೊಂಡೇ ಕೊಡ್ತಾರೆ. ಅದೇ ಇಲ್ಲಿ ಪ್ರಶ್ನೆ ಇದೆ, ಈ ಸಂಬಂಧ, ಈ ಸಮಾಗಮ, ಇದು ತಪ್ಪು, ಇದು ಸರಿ, ಅದನ್ನು ಇವತ್ತಿನ ಮುಕ್ತವಾದ ಇದರಿಂದ ನೋಡಬೇಕಾ, ಸಮಾಜ ಅಂತ ನೋಡುವಾಗ ಅದು ಹಾಗೆ ನೋಡಬೇಕಾ ಇತ್ಯಾದಿಗಳೆಲ್ಲ ಬೇಕಷ್ಟು ಚರ್ಚೆಗಳಿವೆ.
ಆದರೆ ಅವಳು ಕಲ್ಲಾದಳು ಅಂತ ಏನು ಹೊರಗಡೆ ಪ್ರಸಿದ್ಧವಾದ ಕಥೆ ಇದೆಯಲ್ಲ, ಅದು ರೂಪಕವಾಗಿ ಹೇಳಿರೋದು ಕಲ್ಲಾದಳು ಅಂತ. ಅಂದರೆ ಅಲ್ಲಿಯ ಮನಸ್ಸು ಕಲ್ಲಾಯಿತು ಅಂತ, ಅದರ ನಂತರ ಅಂತ. ಯಾರ ಸಂಪರ್ಕ ಇಲ್ಲ, ಅವಳು ಯಾರ ಜೊತೆಗೂ ಬೆರೀಲಿಲ್ಲ, ಯಾರಿಗೂ ಕಾಣಿಸ್ಕೊಳ್ಳೇ ಇಲ್ಲ ಅಂತ, ದೇವತೆಗಳಿಗೂ ಕಾಣಿಸ್ಕೊಳ್ಳದೆ ಇರುವಷ್ಟು ಅದೃಶ್ಯಳಾದ್ಲು ಅಂತ ಬರುತ್ತೆ ಮಾತು. ಅಲ್ಲೇ ಇದ್ಲು, ಅದೇ ಆಶ್ರಮದ ಪರಿಸರದಲ್ಲಿ. ಗೌತಮರಲ್ಲಿಂದ ಹೊರಟೋಗ್ಬಿಡ್ತಾರೆ. ಗೌತಮರಿದ್ದೋಗ್ಬಿಡ್ತಾರೆ. ಅವ್ರಿಗೆ ಮಕ್ಕಳಿದ್ರು, ಶತಾನಂದ ಮೊದಲಾದ ಮಕ್ಕಳಿದ್ರು. ಮಕ್ಕಳು ಕೂಡ ಹೊರಟು ಬಿಡ್ತಾರೆ ಅಲ್ಲಿಂದ. ಅವ್ರು ಯಾರು ಉಳಿಯೋದಿಲ್ಲ. ಇವಳೊಬ್ಬಳೇ ಯಾರ ಕಣ್ಣಿಗೂ ಕಾಣದಂತೆ ಅನ್ನೋ ಥರ ಇರ್ತಾಳೆ. ಭೌತಿಕವಾಗಿ ಅಂತ ನಾವು ಇವತ್ತಿಗೆ ತಂದು ಇಳಿಸ್ಕೊಂಡು ನೋಡಬೇಕು ಅಂತಂದರೆ ಯಾರಿಗೂ ಮುಖ ತೋರಿಸ್ಲಿಲ್ಲ ಅವಳು ಅನ್ನೋ ಥರ. ತನ್ನ ಪಾಡಿಗೆ ತಾನು ಯಾರ ಸಂಪರ್ಕ ಸಂಬಂಧ, ಯಾರ ಜೊತೆಗೂ ಸಂವಹನವನ್ನು ಇಟ್ಕೊಳ್ಳದೆ ಬದುಕಿದ್ಲು ಅನ್ನೋ ತರಹ ಹೇಳಬೇಕಾಗತ್ತೆ. ಹಾಗೆ ಇದ್ಲು ಅವಳು. ಸಹಜವಾಗಿ ಒಂದು ಹೆಣ್ಣಿನ ಇದರಲ್ಲಿ ತಪ್ಪು ಸರಿಯ ವಿಷಯ ಬೇರೆ, ಹೆಣ್ಣಿನ ಶೀಲಕ್ಕೆ ಸಂಬಂಧಪಟ್ಟಂತೆ ಇಂಥದ್ದು ಬಂದಾಗ ಹೆಣ್ಣು ಹೀಗೆ ವರ್ತಿಸ್ತಾಳೆ. ಗಂಡು ಮೈ ಕೊಡುಕೊಂಡು ಹೊರಟು ಬಿಡ್ತಾನೆ, ಅವನದನ್ನ ಬಹಳ ದೊಡ್ಡ ಇದು ಅಂತ ಅನ್ಕೊಳ್ಳೋದಿಲ್ಲ. ಅಂದ್ರೆ ಅವನೊಬ್ಬ ರೆಡ್ ಹ್ಯಾಂಡಾಗೆ ಸಿಕ್ಕಂಬಿದ್ದ ಗಂಡಸು ಅಂತಂದ್ರು ಅವನು ಅದರಿಂದ ಸಮಾಜ ವಿಮುಖನಲ್ಲ ಆಗೋದಿಲ್ಲ. ಅಂದ್ರೆ ಒಂದು ಹೆಣ್ಣು ಹಾಗಲ್ಲ, ಶೀಲಕ್ಕೆ ಸಂಬಂಧಪಟ್ಟಂತೆ ಅವಳ ಮೇಲೆ ಮಿಥ್ಯಾರೋಪ ಬರಲಿ ಅಥವಾ ನಿಜವಾಗಿಯೂ ಒಂದು ಅವಳು ಜಾರಿ ಹೀಗಾದ್ರೂ ಅವಳು ಅನಂತರ ಸಮಾಜ ವಿಮುಖಿ ಆಗಿಬಿಡ್ತಾಳೆ ಅಂತ ಇದೆಯಲ್ಲ. ಅದೇ ತರಹದ ಮನೋಭಾವಕ್ಕೆ ಅಂತೂ ಅವಳು ಬಂದ್ಲು. ಶಾಪವೂ ಹಾಗೆ ಇತ್ತು, ಅವಳ ಮನಸ್ಸು ಕಲ್ಲಾಯಿತು, ಆ ಥರ ಇದ್ಲು. ಆಮೇಲೆ ರಾಮಲಕ್ಷ್ಮಣರು ಬರೋದು ಎಷ್ಟೋ ಕಾಲ ಕಳೆದ ಮೇಲೆ. ಅದು ಯಾವಾಗ ಅಂದರೆ ರಾಮಲಕ್ಷ್ಮಣರಿಗೆ ಇನ್ನೂ ಬಾಲ್ಯ. ಆಗ ಈ ವಿಶ್ವಾಮಿತ್ರರು ಯಜ್ಞರಕ್ಷಣೆಗೆ ಅಂತ ಅವರನ್ನು ಕರ್ಕೊಂಡು ಹೊರಡ್ತಾರಲ್ಲ, ವಿಶ್ವಾಮಿತ್ರರ ಯಜ್ಞರಕ್ಷಣೆಗೆ ಅಂತ. ಹಾಗೆ ಬರ್ತಾ ಇರುವಾಗ ಯಜ್ಞರಕ್ಷಣೆ ಮುಗಿದ ಮೇಲೆ, ಯಜ್ಞರಕ್ಷಣೆಯು ಮುಗಿದ ಮೇಲೆ ಮುಗಿಸಿ ಮಿಥಿಲೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ವಿಶ್ವಾಮಿತ್ರವರನ್ನು. ಯಜ್ಞದಲ್ಲಿ ಅವ್ರ ರಕ್ಷಣೆ ಆಗತ್ತೆ, ಯಜ್ಞದ ರಕ್ಷಣೆ ಆಗತ್ತೆ. ಆಗ ಗೌತಮರ ಆಶ್ರಮ ಕಾಣಿಸುತ್ತೆ. ಅಲ್ಲಿ ಒಂದು ತರಹದಲ್ಲಿ ಪಾಳು ಬಿದ್ದ ಆಶ್ರಮದ ಥರ ಇರುತ್ತೆ ಅದು. ಯಾಕೆಂದ್ರೆ ಗೌತಮರು ಇಲ್ಲ, ಅವರ ಮಕ್ಕಳು ಇಲ್ಲ, ಅಲ್ಲಿ ಯಾರೂ ಇಲ್ಲ, ಜನರೇ ಇಲ್ಲದೆ ಇರೋ ತರಹದ್ದು ಅಂತ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಇಲ್ಲಿ ಶಾಪಗ್ರಸ್ತಳಾದ ಅಹಲ್ಯೆ ಇದೆ, ಅವಳನ್ನು ನೀನು ಉದ್ಧರಿಸಬೇಕು ಅಂತ ರಾಮನಿಗೆ ಹೇಳ್ತಾರೆ. ಆಗ ರಾಮಲಕ್ಷ್ಮಣರು ಇದಕ್ಕೆ ಹೋಗ್ತಾರೆ, ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಹೋದಾಗ ಅವಳು ಮೊಟ್ಟ ಮೊದಲ ಬಾರಿಗೆ, ಶಾಪನ ನಡೆದ ಸಾವಿರಾರು ವರ್ಷ ಅಂತ ರಾಮಾಯಣ ಉಲ್ಲೇಖಿಸುತ್ತೆ, ಅಷ್ಟು ವರ್ಷದ ಅನಂತರ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಕಾಣಿಸ್ಕೊಳ್ತಾಳೆ ಅವಳು, ಅಹಲ್ಯೆ ಕಾಣಿಸ್ಕೊಳ್ತಾಳೆ. ಹೊರಗಡೆ ಪ್ರಸಿದ್ಧವಾದದ್ದೇನು ಅಂತ ಅಂದರೆ ಅವಳು ಕಲ್ಲಾಗಿ ಬಿದ್ದಿದ್ಲು, ಅಲ್ಲಿ ರಾಮನ ಕಾಲು ತಾಗಿತ್ತು. ಆಗ ಅವಳು ಹೆಣ್ಣಾಗಿ ರೂಪುಗೊಂಡ್ಳು, ಅವಳು ರಾಮನಿಗೆ ನಮಸ್ಕಾರ ಮಾಡಲು, ಈ ಥರದ ಕಥೆ ಇದೆಯಲ್ಲ. ಇಲ್ಲ, ಹಾಗಿಲ್ಲ. ಮೂಲದಲ್ಲಿ ಅಹಲ್ಯೆಯನ್ನು ಕಂಡೊಡನೆ ರಾಮಲಕ್ಷ್ಮಣರು ಅವಳಿಗೆ ನಮಸ್ಕಾರ ಮಾಡ್ತಾರೆ, ಅವಳಿಗೆ ನಮಸ್ಕಾರ ಮಾಡ್ತಾರೆ. ನಮ್ಮಲ್ಲಿ ಕಥೆಗಳನ್ನು ಬದಲಾಯಿಸೋದು ಅಂತ ಒಂದು ಕ್ರಮ ಇದೆಯಲ್ಲ, ನಾವು ಹಿಂದೂ ಚರ್ಚೆ ಮಾಡಿದ್ವಿ. ಅದಕ್ಕೊಂದು ಏನೋ ಒಂದು ಮೌಲ್ಯ ಇಟ್ಕೊಂಡು ಏನನ್ನೋ ಒಂದು ದೃಷ್ಟಿಯಿಂದ ಮಾಡಿರೋದಿದೆ, ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ಅಂತ ಮಾಡಿರೋದಿದೆ, ದುರುದ್ದೇಶದಿಂದ ಮಾಡಿರೋದು ಇದೆ. ಇಲ್ಲಿ ಏನು ಅಂದರೆ ರಾಮನನ್ನ ಪತಿತೋದ್ಧಾರಕ, ಅಹಲ್ಯೋದ್ಧಾರಕ ಅಂತ ಮಾಡಿ ಮುಂದೆ ರಾಮಭಕ್ತಿಯ ಇದರಲ್ಲಿ ಅಹಲ್ಯೆ ಅವನಿಗೆ ನಮಸ್ಕಾರ ಮಾಡಿದ್ಲು ಅನ್ನೋ ತರಹದ ಕಥೆಯಾಗಿ ಅದು ಹೊರಟಿದೆ. ಆದರೆ ಮೂಲ ಅದಕ್ಕಿಂತ ಬಹಳ ಭಿನ್ನವಾಗಿದೆ ಮತ್ತು ಅದೇ ಚೆನ್ನಾಗಿದೆ ಅದು ಮೌಲ್ಯದ ದೃಷ್ಟಿಯಿಂದ. ಅಂದರೆ ಒಬ್ಬಳು ಪತಿತೆ, ಜಾರಿದವಳು, ಜಾರಿಣಿ ಅಂತ ಕರೆಸಿಕೊಂಡು ಗಂಡನ ಕೈಗೆ ಸಿಕ್ಕಿಬಿದ್ದು ಗಂಡನಿಂದ ಶಾಪಗ್ರಸ್ತಳಾದವಳು. ಆದರೆ ರಾಮಲಕ್ಷ್ಮಣರು ಅವಳನ್ನು ಕಂಡಾಗ ನಮಸ್ಕಾರ ಮಾಡಿದ್ರು ಅನ್ನೋ ಮಾತಿದೆಯಲ್ಲ, ರಾಮ ನಮಸ್ಕರಿಸಿದ ಅನ್ನೋ ಮಾತಿದೆಯಲ್ಲ, ಅಲ್ಲಿ ಆ ಶುದ್ಧಿಯನ್ನು ಹೇಳತ್ತೆ ಅದು ಅಂತ. ಅಂದರೆ ಒಬ್ಬ ವ್ಯಕ್ತಿ ಒಮ್ಮೆ ಜಾರಬಹುದು ಬದುಕಿನಲ್ಲಿ, ಅದೇ ಸ್ವಭಾವ ಆದರೆ ಬೇರೆ. ಹೌದು. ಆದರೆ ಯಾವುದೋ ಒಂದು ಕ್ಷಣಕಾಲ, ಯಾವುದೋ ಒಂದು ಕ್ಷಣದ ತಪ್ಪು, ಅದರಿಂದಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ತಪ್ಪನ್ನು ಸರಿಪಡಿಸ್ಕೊಳ್ಳುವ ಅವಕಾಶ ಬಂದಿದೆ ಮತ್ತು ಅವನನ್ನು ನೀವು ಪರಿಶುದ್ಧ ಅಲ್ಲ, ಸಮಾಜದಿಂದ ಹೊರಗಿರಬೇಕಾದವನು ಅಂತ ಯೋಚಿಸಬೇಕಾಗಿಲ್ಲ ಅನ್ನೋ ತರಹದ ಒಂದು ಸಂದೇಶ ಇದೆ ಅಂತ. ಅಂದರೆ ಮನಸ್ಸನ್ನು ಗಮನಿಸಬೇಕು ಮತ್ತು ಅಪರಾಧವೇ ವೃತ್ತಿ ಆದರೆ ಬೇರೆ, ಕ್ರೌರ್ಯವೇ ವೃತ್ತಿ ಆದರೆ ಬೇರೆ. ರಾವಣನಂಥವರು ಅದಲ್ಲ, ವ್ಯಕ್ತಿ ಜಾರಿದಾನೆ ಯಾವುದಾದ್ರೂ ಕಾರಣಕ್ಕೆ ಅಂತ ಅಂದರೆ ಅವನನ್ನು ತಿರಸ್ಕರಿಸದೆ ಮತ್ತೆ ಸ್ವೀಕರಿಸಬೇಕು, ಅವನನ್ನು ಅಂತ ಸಮಾಜ ಸ್ವೀಕರಿಸಬೇಕು ಅನ್ನುವ ಮಾತಿದೆ. ಹಲ್ಲೆ ವಿಷಯದಲ್ಲಿ ಅಷ್ಟು ಕಾಲ ಪರಿತಪಿಸಿದ್ಲು, ತಪಸ್ಸು ಮಾಡ್ತಾ ಇದ್ಲು, ಪರಿತಪಿಸಿದ್ಲು, ಒಂದು ಪಶ್ಚಾತ್ತಾಪನೂ ಆಗಿರುತ್ತೆ ಅವಳಿಗೆ ಅನ್ನೋ ಅಂಶವೂ ಅಲ್ಲಿದೆ. ಹೀಗೆ ರಾಮ ಲಕ್ಷ್ಮಣನೇ ಅವಳಿಗೆ ನಮಸ್ಕಾರ ಮಾಡ್ತಾರೆ. ಅದಾದ ಮೇಲೆ ಅವಳಿಗೆ ಇವರೇ ರಾಮಲಕ್ಷ್ಮಣರು ಅಂತ, ಯಾರು ರಾಮಲಕ್ಷ್ಮಣರು ಅಂತ ಹೆಂಗೆ ಗೊತ್ತಾಗ್ಬೇಕು? ಹೌದು ಹೌದು. ಏನು ಆಧಾರ್ ಕಾರ್ಡ್ ಕೊಟ್ಟು ಹೋಗಿಲ್ವಲ್ಲ, ಮತ್ತೆ ಆ ಶಾಪ ಬಂದ ಕಾಲದಲ್ಲಿ ಇವರಿನ್ನೂ ಹುಟ್ಟೇ ಇಲ್ಲ. ಹಾಗಾಗಿ
ಯಾರಿಗೂ ಕಾಣಿಸದೇ ಇದ್ದ ತನಗೆ ಇವರಿಗೆ ಕಾಣಿಸ್ಕೋಬೇಕು ಅಂತ ಅನ್ನಿಸ್ತಲ್ಲ. ಹಾಗಾಗಿ ಅವಳಿಗೆ ಇವರೇ ರಾಮಲಕ್ಷ್ಮಣರು ಅಂತ ಗೊತ್ತಾಗತ್ತೆ. ಅವರನ್ನು ಉಪಚರಿಸ್ತಾಳೆ, ಅವಳು ಆತಿಥ್ಯ ನೀಡಿ ಉಪಚರಿಸ್ತಾಳೆ. ಅದಾದ ಮೇಲೆ ಗೌತಮರು ಕೂಡಲೇ ಹಿಂದಿರುಗಿ ಬರ್ತಾರೆ. ರಾಮ ಅವರಿದ್ದಾಗಲೇ ಹಿಂದಿರುಗಿ ಬರ್ತಾರೆ. ಕೂಡಲೇ ಹಿಂದಿರುಗಿ ಬಂದು ಅವಳನ್ನ ಸ್ವೀಕಾರ ಮಾಡ್ತಾರೆ ಮತ್ತು ಅವರು ರಾಮಲಕ್ಷ್ಮಣರನ್ನ ಗೌರವಿಸ್ತಾರೆ. ಇದಿಷ್ಟು ಅಹಲ್ಯೆ ಗೌತಮರ ಕಥೆ. ಅಹಲ್ಯೆಯ ಕಥೆ ಬಹಳ ಪ್ರಮುಖವಾಗಿ. ಸೀತಾ ಸ್ವಯಂವರ ಅನ್ನೋದು ಬಹಳ ಪ್ರಸಿದ್ಧವಾದ ಒಂದು ಇದು, ರಾಮನ ತಾಕತ್ತನ್ನು ತೋರಿಸುವಂತ ಒಂದು ಘಟನೆಯಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ. ಪ್ರಸಿದ್ಧವಾದ ಕಥೆಗೂ ಮೂಲದ ಕಥೆಗೂ ಬಹಳ ವ್ಯತ್ಯಾಸ ಇದೆ. ಆ ತರಹದ ಸ್ವಯಂವರ ಸೀತಾ ಕಲ್ಯಾಣದಲ್ಲಿ ನಡೆದಿಲ್ಲ. ಸೀತಾ ಸ್ವಯಂವರದಲ್ಲಿ ರಾವಣ ಕೂಡ ಬರ್ತಾನೆ ಎಷ್ಟೋ ಕಥೆಯಲ್ಲಿ ಸೀತಾ ಸ್ವಯಂವರಕ್ಕೆ.